ಈಗ ಹೇಳ್ತೀನಿ ಅಂತ ಬೇಜಾರಾಗಕ್ಕೆ ಹೋಗ್ಬೇಡಿ. ನೀವೇ ಮಾತಾಡ್ತಾ ಹೇಳ್ತಾ ಇದ್ರಿ ಅನಾಥ ಅಂತಾನೆ ಅನ್ಕೊಳ್ಳಿ ಅಂತ. ಆ ಆ ಒಂದು ಸ್ಟೇಜ್ ಇಂದ ಈ ಸ್ಟೇಜ್ ಬರೋದಕ್ಕೆ ಎಷ್ಟು ಸ್ಟ್ರಗಲ್ ಲೈಫ್ ಅನ್ನ ಅನುಭವಿಸಿದ್ರಾ ಅಂತ? ತುಂಬಾ ಮಾರ್ಕೆಟ್ ಯಾಕಂತಂದ್ರೆ ಅಲ್ಲಿ ತಂದೆ ತಾಯಿ ಇದ್ರೂ ಕೂಡ ಸಾಧನೆ ಮಾಡೋದಿಕ್ಕೆ ವಯಸ್ಸಡ್ಡ ಬರುತ್ತೆ, ಅದ್ರ ಜೊತೆಗೆ ಬೇರೆ ಚಟಗಳಿರುತ್ತೆ, ಬೇರೆ ಬೇರೆ ಒಂದು ರೀತಿಯಲ್ಲಿ ಸಹವಾಸ ದೋಷಗಳಿಂದ ಬೇರೆ ಬೇರೆ ಏನೋ ಇರುತ್ತೆ. ಎಲ್ಲಾ ಇದ್ದು ಸಾಧನೆ ಮಾಡೋದು ಬೇರೆ, ಏನು ಇಲ್ಲದೆ ಸಾಧನೆ ಮಾಡುವಂತದ್ದು ಬೇರೆ. 4 ಜನರಿಗಲ್ಲ 400, 500, 600 ಈ ತರ ಹೇಳ್ತಾ ಹೋದ್ರೆ ಒಂದಷ್ಟು ಬೈಕ್ ರೈಡರ್ಸ್ಗೆಲ್ಲ ನೀವು ಸ್ಫೂರ್ತಿ ಆಗ್ತೀರಾ. ನೀವು ಹೇಳಿದ್ದು ಖುಷಿ ಆಯ್ತು. ಈ ಅನಾಥ ಅಂತ ಹೇಳಿ ಅಂತಂದ್ರೆ ತಂದೆ ತಾಯಿ ಇದ್ದವರಿಗೆ ಒಂದ್ ರೀತಿ ಯೋಚನೆ ಇರುತ್ತೆ, ಇಲ್ಲದೆ ಇದ್ದವ್ರಿಗೆ ಒಂದ್ ರೀತಿ ಯೋಚನೆ ಇರುತ್ತೆ. ನಮ್ದು ಜೀವನ ಏನಂತಂದ್ರೆ ಗೊತ್ತಿಲ್ಲ, ಎಲ್ಲದನ್ನು ನಾವು ಹೀಗೆ ಇರುತ್ತೆ ಅಂತ ಅನ್ಕೊಂಡ್ ಬರ್ಲಿಕ್ಕೆ ಆಗಲ್ಲ. ನನ್ನ ಹಣೆ ಬರಹನೋ ಅಥವಾ ನಾನ್ ಪಡ್ಕೊಂಡ್ ಬಂದಿದ್ದು ಚಿಕ್ಕ ಕೆಲಸ ಆದ್ರೂ ನಾನು ಮಾಡ್ಬೇಕು ಅನ್ನೋ ಆಸೆ. ದುಡಿಬೇಕು, ದಿನ ಒಂದು ದುಡಿಮೆ ಇರಬೇಕು, ದುಡಿಮೆಯ ಕೆಲಸ ಯಾವ್ದಾಗ್ಲಿ ಮಾಡ್ತೀನಿ. ಇಂಥದ್ದೇ ಕೆಲಸ ಮಾಡಿ ಬದುಕ್ಬೇಕು ಅನ್ನೋದು ಇಲ್ಲ, ಯಾವ್ದಾದ್ರು ನಡೆಯತ್ತೆ ನನಗೆ. ಸೈಕಲ್ ಇಂದ ಶುರು ಮಾಡ್ಕೊಂಡಿರೋದು ನನ್ನ ಜೀವನ. ನಡೀತಾ ಇದ್ದೆ ಬೈಸಿಕಲ್ ಟು, ನಾನೊಂದು ಪುಟ್ಟದಾಗ ಒಂದು ಸ್ಟೋರಿ ಹಾಕಿದ್ದೆ, ಒಂದು ರೀಲ್ಸ್ ಮಾಡಿದ್ದೆ. ಬೈಸಿಕಲ್ ಟು BMW ಎಲ್ಲ ರೀತಿ ಕೆಲಸನೂ ಮಾಡ್ತೀನಿ. ಇಂಥದ್ದೇ ವೃತ್ತಿಯಲ್ಲಿ ನಾನು ಮಾಡಬೇಕು ಹೀಗೆ ನಂದು ಅಂತಿಲ್ಲ. ಸೊ ಸಲಹೆ ಅಥವಾ ಸಹಾಯ, ಈಗ ಹೇಳಿದೆ, ಊರು ತುಂಬಾ ತಾಯಿ ಅಂದಿರಿದ್ದಾರೆ, ಅಣ್ಣ ತಮ್ಮಂದಿರಿದ್ದಾರೆ, ಅಕ್ಕ ತಂಗಿಯರಿದ್ದಾರೆ, ಸ್ನೇಹಿತರಿದ್ದಾರೆ. ಒಂದ್ ಹಂತದಲ್ಲಿ ಬಂಧು ಬಾಂಧವರು ಈ ಸಂಬಂಧಗಳನ್ನ ಪಕ್ಕದಲ್ಲಿ ಇಟ್ಟು ನೋಡಿದ್ರೆ ಸ್ನೇಹಿತರು ಒಂದ್ ರೀತಿಯಲ್ಲಿ ಕೈ ಹಿಡ್ದಿರೋದು ಎಲ್ಲ ರೀತಿಯಾಗುವೆ. ಇಷ್ಟ ದಿನ ನಂಗೆ ಬೇಕಾಗತ್ತೆ, ಈ ತರ ಆಗತ್ತೆ, ಕಷ್ಟ ಆಗತ್ತೆ, ನನ್ನ ಹತ್ರ ಇಷ್ಟೆಲ್ಲ ದುಡ್ಡಿಲ್ಲ, ಈ ತರ ಮಾಡ್ಬೇಕು, ನಾನೊಂದು ಪ್ರಯಾಣ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತಂದಾಗ ಒಬ್ರು ಅಕ್ಕ ವಿಟೋ ಸಾಫ್ಟ್ ಅನ್ನೋ ಕಂಪ್ನಿ ಇದೆ, ಅಲ್ಲಿ ವರ್ಕ್ ಮಾಡ್ತಾ ಇದ್ರು, ಅವ್ರ ಕಡೆಯಿಂದ ಒಂದ್ ಸ್ವಲ್ಪ ಸ್ಪಾನ್ಸರ್ಶಿಪ್ ಮಾಡಿಸಿದ್ರು. ಹಾಗೆ ನನ್ನ ಸ್ನೇಹಿತರೆಲ್ಲರೂ ಕುತ್ಕೊಂಡು ನಾನು ಸುಮ್ಮನೆ ಬರ್ದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ, ಬರ್ದು ಇಟ್ಕೊಂತ ಇದ್ದ ಹಾಗೇನೆ ಎಲ್ರಿಗೂ ನಾನು ಕಳಿಸ್ಕೊಟ್ಟೆ. ಏನ್ ಮಾಡ್ತೀಯಾ, ಯಾಕೆ ಬೇಕು, ಎಲ್ಲಿ ಹೋಗ್ತೀಯಾ, ಇಂಥ ಪ್ರಶ್ನೆಗಳನ್ನ ಮಾಡ್ದೇನೆ ಬರ್ದಿದ್ದನ್ನ ನೋಡ್ಬಿಟ್ಟೇನೆ 50 ರೂಪಾಯಿ ಕೊಟ್ಟು ಪ್ರೀತಿಯಿಂದ ಹರಿಸಿದವರು ಇದ್ದಾರೆ, 5,000 ಕೊಟ್ಟು ಪ್ರೀತಿಯಿಂದ ಹರಿಸಿದವರು ಇದ್ದಾರೆ. ಸೊ ಇವರೇ ಎಲ್ಲ ಒಂದ್ ರೀತಿ ಸ್ಫೂರ್ತಿ. ನನ್ನೊಳಗಿದೆ ಅನ್ನೋದು ನನಗಿಂತ ಅವ್ರಿಗೆ ಚೆನ್ನಾಗಿ ಗೊತ್ತು, ನಾನು ಮಾಡಬಲ್ಲೆ ಅನ್ನೋದು ಅವ್ರಿಗೆ ಕಾಣಿಸ್ತು. ನಾನು ಮಾಡೇ ಮಾಡ್ತೀನಿ ಅನ್ನೋದು ಅವ್ರಿಗೆ ಕಾಣಿಸ್ದಾಗ ಖಂಡಿತ ಅವರು ಕೊಟ್ಟಿರೋ ಒಂದು ಪ್ರೀತಿಗೆ ನಾನು ಗೌರವ ತಂದು ಅವರಿಗೆ ಅರ್ಪಿಸ್ತೀನಿ ಅಂತಾನೆ ಶುರು ಮಾಡಿದ್ದು. ಪ್ರೆಸೆಂಟ್ ಚಿನ್ಮಯ್ ಅವರು ಯಾವ ಪ್ರೊಫೆಷನ್ ಅಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ? ದಿನಕ್ಕೊಂದು ದುಡಿಮೆ, ಬದುಕುವುದಕ್ಕಾಗಿ ಬದುಕುವುದು. ಅಂದ್ರೆ ಇಂಥದ್ದೇ ಪ್ರೊಫೆಷನ್ ಅಂತ ಆಯ್ಕೆ ಮಾಡ್ಕೊಂಡಿಲ್ಲ? ಇಲ್ಲ, ಬೈಕ್ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೆ, ಬಿಡುವಿದ್ದಾಗ ಪೌರೋಹಿತ್ಯ ಮಾಡ್ತಾ ಇದ್ದೆ, ಡ್ರೈವರ್ ಆಗಿ ವರ್ಕ್ ಮಾಡ್ತಾ ಇದ್ದೆ, ಸಣ್ಣ ಪುಟ್ಟದಾಗಿ ಸ್ಕ್ರಿಪ್ಟ್ಗಳನ್ನ ಬರೆಯೋ ಕೆಲಸವನ್ನ ಮಾಡ್ತೀನಿ, ಚಿಕ್ಕದಾಗಿ ಹಾಡುಗಳನ್ನ ಬರೀತೀನಿ, ಕವನ ಕಥೆಗಳು. ಬದುಕುವುದಕ್ಕಾಗಿ ಬದುಕ್ತೀನಿ. ಇಂಥದ್ದೇ ಒಂದು ಅಂತ ಹೇಳಿ ಇದೇ ಒಂದು ಕುದುರೆ ಕಣ್ ಕಡ್ದಾಗ ಇದೇ ನನ್ನ ದಾರಿ ಅನ್ನೋದಿಲ್ಲ. ಬದುಕಬೇಕು, ದುಡಿಬೇಕು, ಒಂದು ಗೊತ್ತಿದೆ. ಮನೇಲಿ ಯಾರ್ಯಾರು ಇರ್ತಾರೆ? ಮದುವೆ ಮಕ್ಕಳು ಅಂತ ಏನಾದ್ರು ಆಗಿದ್ಯಾ ಏನು ಅಂತ? ಅಥವಾ ಲವ್ ಸ್ಟೋರಿ ಏನಾದ್ರು ಇದೆಯಾ ಅಂತ? ಸಹಜ, ನೀವು ನನ್ನ ವಯಸ್ಸವರೇ ಇರ್ಬೋದು, ಹೆಚ್ಚು ಕಮ್ಮಿ. ನೀವು ಮಾಡಿದ್ದೆ ನಾವು ಮಾಡಿರೋದು. ಪ್ರೀತಿ ಪ್ರೇಮ ಪ್ರಣಯ ಎಲ್ಲ ದಾಟಿದಾಯ್ತು. ಓಕೆ, ಈಗ ಅದರಲ್ಲಿ ಆಸಕ್ತಿ ಇಲ್ಲ ಅಂದ್ರೂ ತಪ್ಪು, ಇದೆ ಅಂದ್ರೆ ಅಪರಾಧ. ಸುತ್ತಮುತ್ತ ನಡೀತಾ ಇರೋ ವಿಚಾರಗಳು ನೋಡ್ಕೊಂಡ್ರೆ ಪ್ರೀತಿ ಪ್ರೇಮಕ್ಕೆಲ್ಲ ಸಮಯ ಇಲ್ಲ. ಮದುವೆ ನೋಡೋಣ, ಸದ್ಯಕ್ಕೆ ಮನೇಲೊಬ್ನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.